ಹಲೋ ಸರ್, ನಮಸ್ತೆ. ನಾವು ಐಡಿ ಆಫೀಸಿಂದ ಸರ್ ಪೋಸ್ಟೆಡ್ ಆಫರ್ ಇದೆ ಸರ್, ಯೂಸ್ ಮಾಡಿ. ಹಲೋ, ಯಾವ ನೆಟ್ವರ್ಕ್ ಸರ್ ಯೂಸ್ ಮಾಡ್ತಾ ಇರೋದು ನೀವು? ನಮ್ದ ಯಾರ ಸಿಮ್ ಕೊಟ್ಟರು ಯೂಸ್ ಮಾಡ್ತಾ ಇದೀವಿ. ಅದೇ ಯಾವ್ದು ನೆಟ್ವರ್ಕು? ಏರ್ಟೆಲ್. ಡೊಕೊಮೊ ಏರ್ಟೆಲ್ ಸಿಮ್ ಇದೆಯಾ ನಿಮ್ಮ ಹತ್ರ? ಇಲ್ವಲ್ಲ. ಓಕೆ, ಏರ್ಟೆಲ್ ಪ್ರೀಪೇಡ್ ಇದೀರಾ ಪೋಸ್ಟ್ ಪೇಡ್ ಇದೀರಾ ಸರ್? ಯಾವ್ದೋ ಕರೆನ್ಸಿ ಹಾಕಿಸ್ತಾರೆ ಮಾತಾಡ್ತಿರ್ತೀವಿ. ಕರೆನ್ಸಿ ಹಾಕಿಸ್ತಾರ ಮಾತಾಡ್ತಾ ಇದೀರಾ? ಹಾಕಿಸ್ತಾರೆ ಮಾತಾಡ್ತೀವಿ. ಹಾಕ್ಸ್ಕೊಂಡ್ ಮಾತಾಡ್ತಿದ್ರಾ? ಹಂಗಾರೆ ಪ್ರೀಪೇಡ್. ನಮ್ದು ಪೋಸ್ಟ್ ಪೇಡ್ ಇದೆ, ಬಿಲ್ಲಿಂಗ್ ಸಿಮ್ ಬೇಕಾ ತಗೋತೀರಾ? ನೀವು ನಿಮ್ಮ ಹತ್ರ ನೀವ್ ಎಲ್ಲಿರೋದು? ಪರಪ್ಪನಗರದ ಜೈಲ್ನಾಗೆ. ಜೈಲಾಗೆ ಜೈಲಾಗ? ಹೌದು. ಯಾವ ಜೈಲು? ಪರಪ್ಪನಗರ. ಫೋನ್ ಅಲೋ ಇಲ್ಲ ಅಲ್ವಾ ಜೈಲಲ್ಲಿ? ಯಾರು ಹೇಳ್ದವರು? ನಾನೇ. ದುಡ್ಡು ದುಡ್ಡು ಅಂದ್ರೆ ದುನಿಯಾ ಎಲ್ಲಿ ಬೇಕು ಏನ್ ಬೇಕಾಗ್ತದೆ. ಬೇಕಾದ್ರೆ ಬನ್ನಿ, ನಾಳೆ ಬನ್ನಿ, ಬೆಳಗ್ಗೆ ಒಂದು 11 ಗಂಟೆಗೆ ಶಿಫ್ಟ್ ತಗೊಂಡು ಕೊಟ್ಬಿಟ್ಟು ಹೋಗಿ. ನಿಮ್ಮ ಹೆಸ್ರಾಗ ಒಂದು ಮಾತಾಡ್ತೀವಿ ಫ್ರೀ ಆಗಿ. ಕರೆನ್ಸಿ ಹಾಕ್ಸ್ಕೊಳ್ಳೋದು ಯಾರೋ ನಿಮ್ಮಂತರ ಆಗ್ತಾ ಇರ್ತಾರೆ ಮುಕ್ತಾದಿಗಳು. ₹100 ಹಾಕ್ಬಿಡಿ ಮಾಡಿದಂಗೆ ನೀವು. ನಮ್ ಸಿಮ್ ತಗೊಂಡ್ರೆ ಬೇಡ, ಒಂದ್ ತಿಂಗಳೆಲ್ಲ ಯೂಸ್ ಮಾಡಿ ನೆಕ್ಸ್ಟ್ ತಿಂಗಳಿಂದ ಬಿಲ್ ಕಟ್ಟೋದು. ಆಮೇಲೆ ನೋಡೋಣ. ಈಗ ಫೋನ್ ಮಾಡಿದ್ರಲ್ಲ, ₹100 ಹಾಕಿ ಈ ನಂಬರ್ಗೆ. ಕರೆನ್ಸಿ ಇಲ್ಲ ಸರ್ ನಮ್ದು, ಬಿಲ್ಲಿಂಗ್ ಸಿಮ್. ನಾವು ಕರೆನ್ಸಿ ಹಾಕ್ಸಲ್ಲ, ಪ್ರೀಪೇಡ್ ಅಲ್ಲ, ಪೋಸ್ಟ್ ಪೇಡ್. ಪರವಾಗಿಲ್ಲ, ಮನಗೋಗಿ ₹100 ಕೊಟ್ಟು ಹಾಕ್ಸಿ. ಓಕೆ ಸರ್, ನೀವು ಎಲ್ಲಿದ್ದೀರಿ ಕರೆಕ್ಟ್ ಆಗಿ ನೋಡಿ. ನಾಳೆ ಬೆಳಗ್ಗೆ ಬನ್ನಿ, ಸಿಮ್ ತಗೊಂಡು ಅಂದ್ರೆ ಇಲ್ಲಿರೋದು ಅಂತ ಕೇಳ್ತಿರಲ್ಲ. ಜೈಲಲ್ಲಿ ರಿಯಲಿ ಸರ್? ಜೈಲಲ್ಲಿ ಅಲ್ವಾ ಮೊಬೈಲು? ಅದೇ 11-020 ಒಂದು ಎಂಟ್ರಿ ಹಾಕ್ಸಿ ಬಂದು 11 ಗಂಟೆಗೆ ಬರ್ತಾ ಹಂಗೇನ ನಾನ್ ವೆಜ್ ಏನೋ ತಗೊಂಬನ್ನಿ. 11-020 ನಂಬರ್. ನಿಮ್ ಜೈಲ್ ನಂಬರಾ? ಸತೀಶ್ ಅಂತೇಳಿ. ಏನ್ ಮಾಡಿ ಜೈಲ್ಗೆ ಹೋಗಿರೋದು ಸರ್ ನೀವು? ಅಯ್ಯೋ, ಹಿಂಗೆ ರಾಬ್ರಿಗಳು ಗಲಾಟೆಗಳು ಆಗ್ತವೆ. ಓದಾ ಇರ್ತೀವಿ, ಗೊತ್ತಾ ಇರ್ತೀವಿ. ಇನ್ನೇನು ಇನ್ನೊಂದು 2 ತಿಂಗಳಿಗೆ ತಿರುಗಿ ಬರ್ತೀವಿ, ತಿರುಗಿ ಓದಾ ಇರ್ತೀವಿ. ಇದಿದೆ. ಹೊರಗಡೆ ಇರೋದಿಷ್ಟನ ಒಳಗಡೆ ಇಷ್ಟನ? ಅಯ್ಯೋ, ಹೊರಗಡೆ ಇದ್ದೇನು ಪ್ರಯತ್ನ, ಒಳಗಡೆ ಇದ್ದೇನು ಪ್ರಯತ್ನ, ಎಲ್ಲ ಒಂದೇ. ಅಲ್ಲ ಸರ್, ಹೊರಗಡೆ ಇದ್ರೆ ಬೆಟರ, ಹೊರಗಡೆ ಇದ್ರೆ ಬೆಟರ? ಒಳಗಡೆ ಇದ್ರೆ ಸರಿ. ಹೋದ 1 ತಿಂಗಳು 15 ದಿನ 1 ತಿಂಗಳು ಆಚೆ ಇದ್ದ, ಓಡಾಡ್ಕೊಂಡ, ಎಲ್ಲಿಗೆ ಬೇಕಾ ಯಾರೋ ಕುಯ್ದಪ್ಪ ಇದ ಬರೋದ, ಒಳಗಡೆ ಸೇರ್ಕೊಂಡ. ಇಲ್ಲ 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 ಇಲ್ಲ, ನೀವು ₹100 ಕರೆನ್ಸಿ ಹಾಕ್ಸ್ಬೇಕು, ಹೇಳಿದ್ದೀನಿ. ಆಮೇಲೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನೋ ಕೇಳ್ಕೊಂತೀವಪ್ಪ ನಾವು. ಆತರ ದೌರ್ಜನ್ಯ ಯಾರಿಗೂ ಮಾಡಕ್ ಹೋಗಲ್ಲ, ದೌರ್ಜನ್ಯ ಮಾಡಿ ಬದುಕಲ್ಲ ನಾವು. ಸುಳ್ಳು ಹೇಳ್ತಿಲ್ಲ ತಾನೆ? ನೋಡಿದ್ದೆ, ಹೋಗ್ಲಿ ಬಿಡಿ. ನಿಮ್ಗೆ ಸುಮ್ಮನೆ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ. ಸುಮ್ಮನೆ ಯಾವ್ದೋ ಕಥೆ ಹೇಳಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತೀರಿ ನೀವು. ನಾವೀಗ ಇಲ್ಲಿ ಸೀಟ್ ಹಾಕ್ಬೇಕು, ನಾವಿಲ್ಲಿ ಒಳಗಡೆ ಸುಮ್ಮನೆ ತಲೆ ಕೆಡ್ಸ್ಬಿಡಿ. ಸುಮ್ಮನೆ ನಮ್ಗೆ ಬರೋ ದುಡ್ಡು ಹೊರಟದ ಆಮೇಲೆ. ಸರಿ, ಹೋಗಿ ಆಡಿ ಸರ್. ಸ್ವಲ್ಪ ದೇವ್ರೆ, ನಮ್ ದೇಶ ಇಷ್ಟು ಚೆನ್ನಾಗಿದ್ಯಾ? ಯಾಕೆ ನಾವು ಮನುಷ್ಯ ಅಲ್ವಾ? ನೀವು ಮನುಷ್ಯ ಅಲ್ಲ ಸರ್, ಅದ್ರೊಳಗೆ ಅದೆಲ್ಲ ಇರುತ್ತಾ ಅಂತ. ಅಯ್ಯೋ, ಒಂದ್ ಕೆಲಸ ಮಾಡಿ, ಏನೋ ಒಂದ್ ಮಾಡಿ ನೀವು ಬನ್ನಿ, ಹೇಳ್ತೀನಿ. ಲೇಡೀಸ್ ಬೇರೆ ಖಾಲಿ ಏನೋ ಒಂದು ವ್ಯವಸ್ಥೆ ಮಾಡಿಸ್ತೀವಿ. ಯಾಕೆ ಬೇಡಪ್ಪ ಬೇಡಪ್ಪ, ನಿಮ್ ಸವಾಸನೂ ಬೇಡ, ನಿಮ್ ಜೈಲ್ ಸವಾಸನೂ ಬೇಡ, ನಿಮ್ ಸವಾಸನೂ ಬೇಡ. ಓಕೆ, ಬಾಯ್. ಹಲೋ ಸರ್, ನಮಸ್ತೆ. ನಾವು ಐಡಿ ಆಫೀಸಿಂದ ಸರ್ ಪೋಸ್ಟೆಡ್ ಆಫರ್ ಇದೆ ಸರ್, ಯೂಸ್ ಮಾಡಿ. ಹಲೋ, ಯಾವ ನೆಟ್ವರ್ಕ್ ಸರ್ ಯೂಸ್ ಮಾಡ್ತಾ ಇರೋದು ನೀವು? ನಮ್ದ ಯಾರ ಸಿಮ್ ಕೊಟ್ಟರು ಯೂಸ್ ಮಾಡ್ತಾ ಇದೀವಿ. ಅದೇ ಯಾವ್ದು ನೆಟ್ವರ್ಕು? ಏರ್ಟೆಲ್.
ಆಯ್ತಲ್ಲ ಡೊಕೊಮೊ ಏರ್ಟೆಲ್ ಸಿಮ್ ಇದೆಯಾ ನಿಮ್ಮ ಹತ್ರ? ಇಲ್ವಲ್ಲ. ಓಕೆ, ಏರ್ಟೆಲ್ ಪ್ರೀಪೇಡ್ ಇದೀರಾ ಪೋಸ್ಟ್ ಪೇಡ್ ಇದೀರಾ ಸರ್? ಯಾವ್ದೋ ಕರೆನ್ಸಿ ಹಾಕಿಸ್ತಾರೆ ಮಾತಾಡ್ತಿರ್ತೀವಿ. ಕರೆನ್ಸಿ ಹಾಕಿಸ್ತಾರ ಮಾತಾಡ್ತಾ ಇದೀರಾ? ಹಾಕಿಸ್ತಾರೆ ಮಾತಾಡ್ತೀವಿ. ಹಾಕ್ಸ್ಕೊಂಡ್ ಮಾತಾಡ್ತಿದ್ರಾ? ಹಂಗಾರೆ ಪ್ರೀಪೇಡ್. ನಮ್ದು ಪೋಸ್ಟ್ ಪೇಡ್ ಇದೆ, ಬಿಲ್ಲಿಂಗ್ ಸಿಮ್ ಬೇಕಾ ತಗೋತೀರಾ? ಕೊಡಿ. ನೀವು ನಿಮ್ಮ ಹತ್ರ ನೀವ್ ಎಲ್ಲಿರೋದು? ಪರಪ್ಪನಗರ ಜೈಲ್ನಾಗೆ. ಜೈಲಾಗೆ ಜೈಲಾಗೆ. ಜೈಲಾಗ? ಹೌದು. ಯಾವ ಜೈಲು? ಪರಪ್ಪನಗರ. ಫೋನ್ ಅಲೋ ಇಲ್ಲ ಅಲ್ವಾ ಜೈಲಲ್ಲಿ? ಯಾರು ಹೇಳ್ದವರು? ನಾನೇ. ದುಡ್ಡು ದುಡ್ಡು ಅಂದ್ರೆ ದುನಿಯಾ ಎಲ್ಲಿ ಬೇಕೋ ಏನ್ ಬೇಕಾಗ್ತದೆ. ಬೇಕಾದ್ರೆ ಬನ್ನಿ, ನಾಳೆ ಬನ್ನಿ ಬೆಳಿಗ್ಗೆ ಒಂದು 11 ಗಂಟೆಗೆ ಶಿಫ್ಟ್ ತಗೊಂಡು ಕೊಟ್ಬಿಟ್ಟು ಹೋಗಿ. ನೀವು ನಿಮ್ಮ ಎಷ್ಟಾಗ ಒಂದು ಮಾತಾಡ್ತೀವಿ ಫ್ರೀ ಆಗಿ. ಕರೆನ್ಸಿ ಯಾರೋ ನಿಮ್ಮಂತವ್ರು ಆಗ್ತಾ ಇರ್ತಾರೆ ಭಕ್ತಾದಿಗಳು. ₹100 ಹಾಕ್ಬಿಡಿ ಮಾಡಿದಂಗೆ ನೀವು. ಇದು ನಮ್ ಸಿಮ್ ತಗೊಂಡ್ರೆ ಬೇಡ, ಒಂದ್ ತಿಂಗಳೆಲ್ಲ ಯೂಸ್ ಮಾಡಿ ನೆಕ್ಸ್ಟ್ ತಿಂಗಳಿಂದ ಬಿಲ್ ಕಟ್ಟೋದು. ಆಮೇಲೆ ನೋಡೋಣ. ಈಗ ಫೋನ್ ಮಾಡಿದಿರಲ್ಲ ₹100 ಹಾಕಿ ಈ ನಂಬರ್ಗೆ. ಕರೆನ್ಸಿ ಇಲ್ಲ ಸರ್ ನಮ್ದು, ಬಿಲ್ಲಿಂಗ್ ಸಿಮ್. ನಾವು ಕರೆನ್ಸಿ ಹಾಕ್ಸಲ್ಲ, ಪ್ರೀಪೇಡ್ ಅಲ್ಲ, ಪೋಸ್ಟ್ ಪೇಡ್. ಪರವಾಗಿಲ್ಲ, ಮನಗೋಗಿ ₹100 ಕೊಟ್ಟು ಹಾಕ್ಸಿ. ಓಕೆ ಸರ್, ನೀವು ಎಲ್ಲಿದ್ದೀರಿ ಕರೆಕ್ಟ್ ಆಗಿ ನೋಡಿ. ನಾಳೆ ಬೆಳಗ್ಗೆ ಬನ್ನಿ ಸಿಮ್ ತಗೊಂಡು ಅಂದ್ರೆ ಇಲ್ಲಿರೋದು ಅಂತ ಕೇಳ್ತಿರಲ್ಲ. ಜೈಲಲ್ಲಿ ರಿಯಲಿ ಸರ್? ಜೈಲಲ್ಲಿ ಅಲ್ವಾ ಮೊಬೈಲು? ಅದೇ 11/020 ಒಂದು ಎಂಟ್ರಿ ಹಾಕ್ಸಿ ಬಂದು 11 ಗಂಟೆಗೆ ಬರ್ತಾಂಗೇನೋ ನಾನ್ ವೆಜ್ ಏನೋ ತಗೊಂಬನ್ನಿ. 11/020 ನಂಬರ್. ನಿಮ್ ಜೈಲ್ ನಂಬರಾ? ಸತೀಶ್ ಅಂತೇಳಿ. ಏನ್ ಮಾಡಿ ಹೇಳ್ಕೊಳ್ಬೋದು ಸರ್ ನೀವು? ಅಯ್ಯೋ, ಹಿಂಗೆ ರಾಬ್ರಿಗಳು ಗಲಾಟೆಗಳು ಆಗ್ತವೆ. ಓದಾ ಇರ್ತೀವಿ, ಬರ್ತಾ ಇರ್ತೀವಿ. ಇನ್ನೇನು ಇನ್ನೊಂದು 2 ತಿಂಗಳಿಗೆ ತಿರುಗಿ ಬರ್ತೀವಿ, ತಿರುಗಿ ಓದಾ ಇರ್ತೀವಿ. ಇದಿದೆ. ಹೊರಗಡೆ ಇರೋದಿಷ್ಟನ ಒಳಗಡೆ ಇಷ್ಟನ? ಅಯ್ಯೋ, ಹೊರಗಡೆ ಇದ್ದೇನು ಪ್ರಯತ್ನ, ಒಳಗಡೆ ಇದ್ದೇನು ಪ್ರಯತ್ನ, ಎಲ್ಲ ಒಂದೇ. ಅಲ್ಲ ಸರ್, ಹೊರಗಡೆ ಇದ್ರೆ ಬೆಟರ, ಒಳಗಡೆ ಇದ್ರೆ ಬೆಟರ? ಒಳಗಡೆ ಇದ್ರೆ ಸರಿ. ಹೋದ 1 ತಿಂಗಳು 15 ದಿನ 1 ತಿಂಗಳು ಆಚೆ ಇದ್ದ, ಓಡಾಡ್ಕೊಂಡ ಎಲ್ಲಿಗೆ ಬೇಕೋ ಯಾರೋ ಕುಯ್ದಪ್ಪ ಇದಾದ್ ಬರೋದ ಒಳಗಡೆ ಸೇರ್ಕೊಂಡ. ಇಲ್ಲ 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 ಇಲ್ಲ, ನೀವು ₹100 ಕರೆನ್ಸಿ ಹಾಕ್ಸ್ಬೇಕು ಹೇಳಿದ್ದೀನಿ. ಆಮೇಲೆ ಇಲ್ಲ ಅಂದ್ರೆ ಏನೋ ಕೇಳ್ಕೊಂತೀವಪ್ಪ ನಾವ್. ಆತರ ದೌರ್ಜನ್ಯ ಯಾರಿಗೂ ಮಾಡಕ್ ಹೋಗಲ್ಲ. ದೌರ್ಜನ್ಯ ಮಾಡ್ಬೇಕಲ್ಲ ನಾವು. ಸುಳ್ಳು ಹೇಳ್ತಿಲ್ಲ ತಾನೆ? ನೋಡಿದ್ದೆ. ಹೋಗ್ಲಿ ಬಿಡಿ, ನಿಮ್ಗೆ ಸುಮ್ಮನೆ ಇಂಟ್ರೆಸ್ಟ್ ಇಲ್ಲ. ನಿಮ್ಗೆ ಸುಮ್ಮನೆ ಯಾವ್ದೋ ಕಥೆ ಹೇಳಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತೀರಿ ನೀವು. ನಾವೀಗ ಇಸ್ಪೀಟ್ ಆಡ್ಬೇಕು. ನಾವಿಲ್ಲಿ ಒಳಗಡೆ ಸುಮ್ಮನೆ ತಲೆ ಕೆಡ್ಸ್ಬಿಡಿ. ಸುಮ್ಮನೆ ನಮ್ಗೆ ಬರೋ ದುಡ್ಡು ಹೊರಟದ ಆಮೇಲೆ. ಸರಿ, ಹೋಗಿ ಆಡಿ ಸರ್. ಸ್ವಲ್ಪ ದೇವ್ರೆ, ನಮ್ ದೇಶ ಇಷ್ಟು ಚೆನ್ನಾಗಿದ್ಯಾ? ಯಾಕೆ ನಾವು ಮನುಷ್ಯರಲ್ವಾ? ನೀವು ಮನುಷ್ಯ ಅಲ್ಲ ಸರ್, ಅದ್ರೊಳಗೆ ಅದೆಲ್ಲ ಇರುತ್ತಾ ಅಂತ. ಅಯ್ಯೋ, ಒಂದ್ ಕೆಲಸ ಮಾಡಿ, ಏನೋ ಒಂದ್ ಮಾಡಿ ನೀವು ಬನ್ನಿ ಹೇಳ್ತೀನಿ. ಲೇಡೀಸ್ ಬೇರೆ ಖಾಲಿ ಏನೋ ಒಂದು ವ್ಯವಸ್ಥೆ ಮಾಡಿಸ್ತೀವಿ. ಯಾಕೆ ಬೇಡಪ್ಪ, ನಿಮ್ ಸವಾಸನೂ ಬೇಡ. ನಿಮ್ ಜೈಲ್ ಸವಾಸನೂ ಬೇಡ, ನಿಮ್ ಸವಾಸನೂ ಬೇಡ. ಓಕೆ, ಬಾಯ್.